ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ವಿಭೂತಿಯ ಮುಖಗಳಲ್ಲಿ ನಾವು ಇವತ್ತು ಕೃಷ್ಣ ಹೇಳ್ತಕ್ಕ ಮೊದಲನೇ ಹೆಸರು ತನ್ನ ವಿಶೇಷ ಸನ್ನಿಧಾನ ಇರತಕ್ಕಂಥ ಒಂದು ವ್ಯಕ್ತಿ ಅಂತ ಪ್ರಹ್ಲಾದ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಸ್ಮಿ ವೈನತೇಯಶ್ಚ ಪಕ್ಷಿಣಾಂ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ. ಭಗವಂತನ ವಿಭೂತಿ ಒಳ್ಳೆಯವರಲ್ಲಿ ಇದೆ, ಕೆಟ್ಟವರಲ್ಲಿಯೂ ಇದೆ. ಕೆಟ್ಟವರಲ್ಲಿಯೂ ಒಂದು ಎತ್ತರಕ್ಕೆ ಇರುವಂತಹ ಶಕ್ತಿ ಅವರಲ್ಲಿ ಇರತಕ್ಕಂಥ ಅಸಾಧಾರಣವಾದ ಏನಾದರೂ ಶಕ್ತಿ ಇದ್ದರೆ ಅದು ಭಗವಂತ ಕೊಟ್ಟದ್ದೇ ಅಲ್ವಾ. ದುಷ್ಟ ಪ್ರಾಣಿಗಳಲ್ಲಿಯೂ ಭಗವಂತನ ಸನ್ನಿಧಾನ ಇದೆ, ಸಜ್ಜನರಲ್ಲೂ ಭಗವಂತನ ಸನ್ನಿಧಾನ ಇದೆ, ದುರ್ಜನರಲ್ಲೂ ಭಗವಂತನ ಸನ್ನಿಧಾನ ಇದೆ. ಒಂದು ವಿಶೇಷವಾದಂಥ ಅಂತಲ್ಲಿ ದೈತ್ಯರಲ್ಲಿ ಎಲ್ಲ ಕಡೆ ಭಗವಂತನ ಸನ್ನಿಧಾನ ಇದೆ. ಆದ್ದರಿಂದ ದೈತ್ಯರು ಅಷ್ಟು ಬಲಿಷ್ಠರಾಗಿದ್ದಾರೆ. ಬಲರೂಪದಿಂದ ಭಗವಂತ ದೈತ್ಯರಲ್ಲೇ ಅವಿಷ್ಟನಾಗಿದ್ದಾನೆ. ಆದರೆ ಒಂದು ವಿಶೇಷವಾದಂಥ ಸಂಗತಿ ಅಂದರೆ ದೈತ್ಯರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರತಕ್ಕಂಥ ಒಬ್ಬ ದೈತ್ಯ ವಂಶೋತ್ಪನ್ನ ವ್ಯಕ್ತಿ ಇದ್ದಾನೆ. ಅವನು ದೈತ್ಯ ಸ್ವಭಾವದವನಲ್ಲ, ದೈತ್ಯ ವಂಶೋತ್ಪನ್ನ ಮಾತನ. ಪ್ರಹ್ಲಾದ ದೈತ್ಯರಲ್ಲೇ ನನ್ನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದ ವ್ಯಕ್ತಿ. ಹೌದು, ಅವನು ಹುಟ್ಟಿದ್ದೇನೋ ದೈತ್ಯರ ವಂಶದಲ್ಲೇ. ದೈತ್ಯರ ವಂಶ ಅಂದರೆ ನೇರ ದೈತ್ಯರ ಸಂತಾನ ಅವನು. ಯಾಕೆಂದರೆ ದೈತ್ಯರಲ್ಲಿ ದ್ವಿತೀಯ ಮಕ್ಕಳು ದೈತ್ಯರು ಅಂದರೆ ಅವರಿಬ್ಬರೇ ದ್ವಿತೀಯ ಮಕ್ಕಳು. ಇವರು ಆದಿ ದೈತ್ಯರು, ದೈತ್ಯರ ಸಂತಾನದ ಪ್ರಾರಂಭದ ವ್ಯಕ್ತಿಗಳೇ ಇಬ್ಬರು. ಅವರು ಅಣ್ಣ ತಮ್ಮ, ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅವರು ದ್ವಿತೀಯಿಂದ ಹುಟ್ಟಿದ್ದು ವೈವಸ್ವತ ಮನ್ವಂತರದಲ್ಲಿ. ಅದಕ್ಕಿಂತ ಹಿಂದೆ ಹೋದರೆ ಸ್ವಯಂಭವ ಮನ್ವಂತರದಲ್ಲಿಯೂ ಇದ್ದರು. ಅವರು ಚತುರ್ಮುಖನಿಂದ ಹುಟ್ಟಿದ್ರು. ಆವಾಗ ದೈತ್ಯರು ಅಂತಲೇ ಹೆಸರು. ಅವಾಗ ಕೂಡ ದ್ವಿತೀಯ ಮಕ್ಕಳಲ್ಲ, ಆದರೆ ಹೆಸರು ದೈತ್ಯರು ಅಂತಲೇ. ಯಾಕೆಂದರೆ ದೈತ್ಯರು ಅಂದರೆ ಏನು? ದಿತಿ ಅಂದರೆ ಸಂಸ್ಕೃತದಲ್ಲಿ ದಿತಿ ಅಂದರೆ ಇನ್ನೊಬ್ಬರನ್ನು ಖಂಡಿಸುವುದು, ಅಂದರೆ ವಾಕ್ಯಾರ್ಥದಲ್ಲಿ ಅಲ್ಲ, ಅವರ ಬದುಕನ್ನು ಹಾಳುಗೆಡುವುದು, ಅಂದರೆ ಹಿಂಸೆ ಕೊಡುವುದು ಅಂತ ಅರ್ಥ. ಅಂಥ ಹಿಂಸೆ ಕೊಡುವ ಸಂತಾನದವರೆಲ್ಲರೂ ದೈತ್ಯರೇ. ದಿತಿ ಅಂದರೆ ಹಿಂಸೆ, ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ಇನ್ನೊಬ್ಬರ ಬಾಳನ್ನು ಹದಗೆಡಿಸುವುದು. ಅಂಥ ದಿತಿ ಸ್ವಭಾವ ಉಳ್ಳವರೆಲ್ಲರೂ ದೈತ್ಯರು. ಅದರಿಂದ ಮೊದಲು ಚತುರ್ಮುಖನಿಂದ ಸೃಷ್ಟರಾದ ಆದಿ ದೈತ್ಯರವರು ಹಿರಣ್ಯಾಕ್ಷ ಹಿರಣ್ಯಕಶಿಪು. ಆಮೇಲೆ ದ್ವಿತೀಯ ಮಕ್ಕಳಾಗಿ ಹುಟ್ಟಿದರು. ಹಾಗೆ ಹುಟ್ಟಿದಂಥ ದೈತ್ಯರ ಮೊದಲನೇ ಸಂತಾನವೇ ಇಲ್ಲಿ ಕೂಡ ವೈವಸ್ವತ ಅನ್ನುವಂಥದ್ದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅಂಥ ಆದಿ ದೈತ್ಯ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿದವ ಪ್ರಹ್ಲಾದ. ಹಾಗಾಗಿ ಆಮೇಲೆ ಮುಂದೆ ದೈತ್ಯ ವಂಶ ಬೆಳೆದದ್ದೇ ಪ್ರಹ್ಲಾದನಿಂದ. ಪ್ರಹ್ಲಾದ ಅವನ ತಮ್ಮಂದಿರು ಸಹ್ಲಾದ, ಅನುಹ್ಲಾದ, ಆಹ್ಲಾದ, ಪ್ರಹ್ಲಾದ 4 ಜನ ಮಕ್ಕಳು.
ಅವನ ಹಿರಣ್ಯಾಕ್ಷನ ಮಕ್ಕಳು ಇವರೆಲ್ಲ ಸೇರಿ ಮುಂದೆ ದೈತ್ಯರ ವಂಶ ದೊಡ್ಡದಾಗಿ ಬೆಳೆಯಿತು. ಆಮೇಲೆ ದೈತ್ಯರು ಯಾರು ಮನುಷ್ಯರು ಯಾರು ಅಂತ ಗೊತ್ತಾಗದಷ್ಟು ಮನುಷ್ಯರೊಡನೆ ಬೆರೆತು ಬಿಟ್ರು ಅವರು ಪೇಟೆ ಪಟ್ಟಣಗಳಲ್ಲಿ ದೈತ್ಯರು ನೆಲೆಸಿದರು, ಮನುಷ್ಯರು ನೆಲೆಸಿದರು. ಅದರಿಂದ ದೈತ್ಯರು ಮನುಷ್ಯರಾಗಾದರು, ಮನುಷ್ಯರು ದೈತ್ಯರಾಗಾಗಿ ದೈತ್ಯರು ಯಾರು ಮನುಷ್ಯರು ಯಾರು ಅಂತ ಗೊತ್ತಾಗದ ಸ್ಥಿತಿ ಬಂತು. ಅದೇ ಪ್ರಹ್ಲಾದ ಮೊಟ್ಟ ಮೊದಲು ದೈತ್ಯ ವಂಶದಲ್ಲಿ ಹುಟ್ಟಿ ದೈತ್ಯ ಸ್ವಭಾವದಿಂದ ಕಳಚಿಕೊಂಡು ಭಗವದ್ಭಕ್ತರಲ್ಲಿ ಬಹಳ ಎತ್ತರಕ್ಕೆ ಏರಿದವ. ಆದ್ದರಿಂದ ದೈತ್ಯರಲ್ಲೇ ನನ್ನ ವಿಶೇಷ ವಿಭೂತಿ ಇರುವುದು ಪ್ರಹ್ಲಾದನಲ್ಲಿ. ವಿಶೇಷ ವಿಭೂತಿ ಯಾಕೆ ಪ್ರಹ್ಲಾದನೇವನು ಭಗವದ್ಭಕ್ತ? ವಿಶೇಷ ವಿಭೂತಿ ಅಂತಂದರೆ ಅಂಥದ್ದು ಇನ್ನೊಂದು ಹೇಳ್ಬೋದು, ನೀವು ವಿಭೀಷಣನನ್ನು ಹೇಳ್ಬೋದು. ಆದರೆ ಪ್ರಹ್ಲಾದ ವಿಭೀಷಣನಿಗಿಂತಲೂ ವಿಶಿಷ್ಟವಾಗಿರತಕ್ಕಂಥ ವಿಭೂತಿ ಪಾತ್ರ, ಬಹಳ ಎತ್ತರದಲ್ಲಿ ಇರತಕ್ಕಂಥ ಚೇತನ ಅದು. ಯಾಕೆ ಅಂದರೆ ಪ್ರಹ್ಲಾದನ ಮೇಲೆ ಭಗವಂತ ಮಾಡಿದ ಅನುಗ್ರಹ ನೋಡಿ. ಅವನು ತಾಯಿಯ ಗರ್ಭದಲ್ಲಿದ್ದಾಗಲೇ ಭಗವಂತ ಅವನಿಗೆ ಅಧ್ಯಾತ್ಮದ ಪಾಠದ ವ್ಯವಸ್ಥೆ ಮಾಡಿದ. ಎಷ್ಟು ಜನರಿಗೆ ಈ ಅವಕಾಶ ಸಿಗುತ್ತೆ? ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದರು ಆಕೆಯನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಆಕೆಗೆ ಅಧ್ಯಾತ್ಮದ ಉಪದೇಶ ಮಾಡಿದರು. ಹಾಗಾಗಿ ಗರ್ಭದಲ್ಲೇ ನಾರದರಂಥ ಮಹಾಜ್ಞಾನಿಗಳಿಂದ ಅಧ್ಯಾತ್ಮದ ಉಪದೇಶ ಪಡೆಯುವಂಥ ಭಾಗ್ಯ ಪ್ರಹ್ಲಾದನಿಗೆ ಸಿಕ್ಕಿತು. ಹಾಗಾಗಿ ಹುಟ್ಟುವಾಗಲೇ ಅವನಿಗೆ ಗರ್ಭದಲ್ಲೇ ವೈಷ್ಣವ ದೀಕ್ಷೆ. ಹುಟ್ಟಿಯಾದ ಮೇಲೆ ನೋಡಿ ಎಂಥಾದು ಎತ್ತರಕ್ಕೆ ಬೆಳೆದು ಬಿಟ್ಟ ಅವ. 5ನೇ ವಯಸ್ಸಿನಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಪ್ರಯತ್ನ ಪಟ್ಟವರು ನಮಗೆ ಪೌರಾಣಿಕ ಸಾಹಿತ್ಯದಲ್ಲಿ ಮುಖ್ಯವಾಗಿ 3 ಜನ. ಒಂದು ಕಥೆ ಹೇಳಿದ, ನಾರದರು 5ನೇ ವಯಸ್ಸಿನಲ್ಲೇ ಭಗವಂತನನ್ನು ಕಾಣಬೇಕು ಅಂತ ಪ್ರಯತ್ನ ಪಟ್ಟರೆ ನಿನಗೆ ಈ ಜನ್ಮದಲ್ಲಿ ನಾನು ಕಾಣಿಸೋಲ್ಲ ಅಂದ. ಭಗವಂತನ ಅನುಗ್ರಹ ಆಯಿತು, ಭಗವಂತನ ಮಾತು ಕೇಳಿಸಿಕೊಂಡ, ಭಗವಂತ ಕಾಣಿಸ್ಲಿಲ್ಲ ನಾರದನಿಗೆ. ಆದರೆ ಭಗವಂತನನ್ನು ಕಾಣಬೇಕು ಅಂತ 5ನೇ ವಯಸ್ಸಿನಲ್ಲಿ ಪ್ರಯತ್ನ ಪಟ್ಟ ಇಬ್ಬರಿಗೆ ಭಗವಂತ ಕಾಣಿಸಿಕೊಂಡ, ಒಂದು ಧ್ರುವನಿಗೆ, ಒಂದು ಪ್ರಹ್ಲಾದನಿಗೆ. ಇಬ್ಬರು 5ನೇ ವಯಸ್ಸಿನಲ್ಲಿ ಭಗವಂತನನ್ನು ಕಂಡವರು. ಸ್ವಲ್ಪ ದೊಡ್ಡದಾಗಿದ್ದರೆ, ಕಿಂಡರ್ ಗಾರ್ಟನ್ ಮುಗಿದು 1ನೇ ಕ್ಲಾಸಿಗೆ ಸೇರಿಬಿಟ್ಟಿದ್ರೆ ಮತ್ತೆ ಭಗವಂತ ಕಾಣಿಸ್ತಿರ್ಲಿಲ್ಲ. ಯಾಕೆಂದರೆ ಶಾಲೆಯ ಎಲ್ಲ ಪೊಲ್ಯೂಷನ್ನು ಅವ್ರ ತಲೆ ಒಳಗೆ ಹೋಗುತ್ತೆ. ಆದ್ದರಿಂದ ಮತ್ತೆ ದೇವರು ಕಾಣಿಸ್ತಿರ್ಲಿಲ್ಲ. ಪುಣ್ಯಕ್ಕೆ ಅವರು ಶಾಲೆಗೆ ಹೋಗುವ ಮುಂಚೆ ದೇವ್ರ ಹತ್ರ ಹೋದರು, ದೇವರು ಕಾಣಿಸ್ಕೊಂಡು. ಎಲ್ಲರೂ ಶಾಲೆ ಸೇರಿಸಿಬಿಟ್ಟಿದ್ರೆ ಅವರ ಕಥೆ ಮುಗೀತು. ಆಮೇಲೆ ದೇವರನ್ನು ಕಾಣುವ ಆಸೆ ಪೂರ್ತಿ ಬಿಡಬೇಕಿತ್ತು. ಭಗವಂತನನ್ನು 5ನೇ ವಯಸ್ಸಿನಲ್ಲಿ ಕಂಡ ಮಹಾಭಾಗ್ಯಶಾಲಿ. ಅದಕ್ಕಿಂತಲೂ ಹೆಚ್ಚು ಆಶ್ಚರ್ಯ ಅಂದರೆ ಭಗವಂತ ಎಷ್ಟು ಅನುಗ್ರಹ ಮಾಡಿದ ಅಂದರೆ, ಹಿರಣ್ಯಕಶಿಪುವನ್ನು ಭಗವಂತ ಬಂದು ನರಸಿಂಹ ರೂಪದಿಂದ ಸಂಹಾರ ಮಾಡಿದ. ಸಂಹಾರ ಮಾಡಿದಾಗ ನರಸಿಂಹನ ಹತ್ರ ಹೋಗಿ ಶಾಂತನಾಗು ಅಂತ ಹೇಳಲಿಕ್ಕೆ ಹೆದರಿದರು ಎಲ್ಲರೂ. ಯಾರೂ ನರಸಿಂಹನ ಹತ್ರ ಹೋಗಲಿಕ್ಕೆ ಹೇಳಲಿಲ್ಲ. ದೇವತೆಗಳು ಸ್ವತಃ ಲಕ್ಷ್ಮಿ ಭಗವಂತನ ಹತ್ರ ಹೋಗಲಿಕ್ಕೆ ಒಪ್ಪಿಕೊಳ್ಳಿಲ್ಲ. ಯಾರು ಹೇಳಿದರು, ಇಲ್ಲ ತುಂಬ ಸಿಟ್ಟಿನಲ್ಲಿ ಕೂತು ಬಿಟ್ಟಿದ್ದಾನೆ ನರಸಿಂಹ, ನಾವು ಅವನ ಬಳಿ ಹೋಗೋಲ್ಲಪ್ಪ ಈಗ. ಯಾರೂ ಹತ್ರ ಹೋಗಲಿಕ್ಕೆ ಹೇಳಲಿಲ್ಲ. ಕಡೆಗೆ ದೇವತೆಗಳೆಲ್ಲ, ನೋಡಪ್ಪ ನರಸಿಂಹನನ್ನು ನೀನೇ ಸಮಾಧಾನ ಮಾಡಬೇಕು, ನಮಗೆ ಹೋಗ್ಲಿಕ್ಕೆ ಹೆದರಿಕೆ ಆಗತ್ತೆ ಅಂತ ಪ್ರಹ್ಲಾದನನ್ನು ಮುಂದೆ ಮಾಡಿದರು. ಪ್ರಹ್ಲಾದ ಹೋಗಿ ಧೈರ್ಯವಾಗಿ ದೇವರ ಎದುರು ನಿಂತ. ನರಸಿಂಹನನ್ನು ಧೈರ್ಯವಾಗಿ ಹೋಗಿ ಬಹಳ ಪ್ರೀತಿಯಿಂದ. ಇದರಿಂದ ಪ್ರಹ್ಲಾದ ಜಗತ್ತಿಗೆ ನೀಡಿದ ಒಂದು ದೊಡ್ಡ ಸಂದೇಶ, ಅವನ ಮೂಲಕ ಸಂದೇಶವನ್ನು ಕೊಡಿಸಿದ ಭಗವಂತ. ಕಾರಣ ಅವನಲ್ಲಿ ಅಂಥ ವಿಭೂತಿ. ಏನು ಸಂದೇಶ? ನೀನು ಪ್ರೀತಿಯಿಂದ ಭಗವಂತನ ಹತ್ರ ಹೋದರೆ ಅವನು ನಿನ್ನನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನೆ. ನೀನು ದೇವರನ್ನು ಭಯಾನಕ ವಸ್ತು ಅಂತ ಭಾವಿಸಿದರೆ ಭಯವೇ. ಅದರಿಂದ ನರಸಿಂಹ ಯಾರಿಗೆ ಭಯಾನಕ? ಹಿರಣ್ಯಕಶಿಪುವಿಗೆ, ಪ್ರಹ್ಲಾದನಿಗೆ ಅಲ್ಲ. ಅದನ್ನ ನರಸಿಂಹ ನಮಗೂ ಭಯಾನಕ ಆಗಬಾರದು. ನರಸಿಂಹ ಅಂದರೆ ನಮಗೆ ಹೆದರಿಕೆ ಆಗುತ್ತೆ ಅಂದರೆ ನಮ್ಮೊಳಗೆ ಹಿರಣ್ಯಕಶಿಪು ಇದ್ದಾನೆ ಅಂತ ಅರ್ಥ. ಅವಳ ಕೂತೇನೋ ಕಾರಬಾರು ಮಾಡ್ತಾ ಇದ್ದಾನೆ. ಹಿರಣ್ಯಕಶಿಪುವನ್ನು ಒದ್ದೋಡಿಸಿ ನಾವು ಪ್ರಹ್ಲಾದನನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿದರೆ ನರಸಿಂಹನ ಹತ್ರ ಹೋಗಲಿಕ್ಕೆ ನಮಗೆ ಭಯ ಆಗಬಾರದು. ಧೈರ್ಯವಾಗಿ ಆ ಮಗು ಹೋಗಿದೆ, ಹೋಗಿ ನಮಸ್ಕಾರ ಮಾಡಿ ನರಸಿಂಹನ ಹತ್ರ ನಿಂತು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರಹ್ಲಾದನ ಮೂಲಕ ಭಗವಂತ ಆವಿಷ್ಕಾರ ಮಾಡಿದಂಥ ಸತ್ಯಗಳು ತುಂಬ. ಒಂದು, ಭಗವಂತನ ಅಂದರೆ ಭಯಾನಕ ವಸ್ತುವಲ್ಲ, ಪ್ರೀತಿಯಿಂದ ಭಗವಂತನ ಬಳಿಗೆ ಬಾ
ಅನ್ನುವ ಒಂದು ಸಂದೇಶವನ್ನು ಪ್ರಹ್ಲಾದನ ಮೂಲಕ ಕೊಡಿಸಿದ. ದೇವತೆಗಳೆಲ್ಲ ಅದಕ್ಕೆ ನೆರವು ಕೊಟ್ಟರು. ದೇವತೆಗಳಿಗೆ ಭಯ ಇರಲಿಲ್ಲ. ನಿಜವಾಗಿ ಪ್ರಹ್ಲಾದನನ್ನ, ಅವನ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರಿಸಿ ಜನಕ್ಕೆ ತೋರಿಸುವುದಕ್ಕೋಸ್ಕರ ದೇವತೆಗಳು ಹಿಂದೆ ಸರಿದು ನಿಂತರು. ಯಾಕೆ? ಆ ಕ್ಷಣದಲ್ಲಿ ಯಾವ ದೇವತೆಗಳಲ್ಲೂ ಇಲ್ಲದ ಭಗವಂತನ ವಿಭೂತಿ ಪ್ರಹ್ಲಾದನಲ್ಲಿ ಪ್ರವೇಶ ಆಗಿದೆ. ಆ ಭಗವದ್ ವಿಭೂತಿಯ ಗೌರವ ಕೊಟ್ಟು ದೇವತೆಗಳೆಲ್ಲ ಹಿಂದೆ ನಿಂತರು. ಪ್ರಹ್ಲಾದನಿಗೆ ಹೆದರಿ ಅಲ್ಲ, ಅಥವಾ ಭಗವಂತನಿಗೆ ಹೆದರಿಯೂ ಅಲ್ಲ, ಭಗವದ್ ವಿಭೂತಿಗೆ ಗೌರವ ಕೊಡುವುದಕ್ಕೋಸ್ಕರ. ಆಮೇಲೆ ಪ್ರಹ್ಲಾದನ ಹತ್ರ ಬಂದ, ನಮಸ್ಕಾರ ಮಾಡಿದ, ಧೈರ್ಯವಾಗಿ ನಿಂತ. ಏನು ಬೇಕೋ ಕೇಳಪ್ಪ, ಸಂತೋಷ ಆಯಿತು, ಬೇಕಾದ್ದು ಕೇಳು ಅಂತ ನರಸಿಂಹ ಪ್ರಸನ್ನನಾಗಿ ಬಿಟ್ಟ. ಏನು ಬೇಕೋ ಅದನ್ನು ಕೇಳು ಅಂದರೆ ಪ್ರಹ್ಲಾದನಿಗೆ ಸಿಟ್ಟು ನರಸಿಂಹನ ಮೇಲೆ. ಏನು, ನಾನು ನಿನ್ನ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಬಂದದ್ದು ಅಂತ ತಿಳ್ಕೊಂಡ್ಯಾ? ನಿನಗೆ ಭಕ್ತಿ ಮಾಡಿದ್ದರಿಂದ ಇದು ಕೊಡು. ಅದನ್ನು ಭಕ್ತಿ ಅಂದರೆ ಅದು ಎಕ್ಸ್ಚೇಂಜ್ ವ್ಯಾಲ್ಯೂ ಉಂಟು. ಅದಕ್ಕೆ ಭಕ್ತಿ, ನಿನ್ನನ್ನು ನಾನು ಭಕ್ತಿ ಮಾಡಿದ್ದೇನೆ, ಅದರಿಂದ ನನಗೆ ಇಂಥದ್ದು ಕೊಡು. ನಾವೆಲ್ಲ ದೇವರ ಹತ್ರ ಹರಕೆ ಹೇಳಿಕೊಳ್ಳೋದು, ನನಗೆ ಇಷ್ಟು ವ್ಯಾಪಾರ ಆಗಬೇಕು, ಇಷ್ಟು ಲಾಭ ಆದರೆ ದೇವರಿಗೆ ಒಂದು ರಂಗಪೂಜೆ, ಇನ್ನೊಂದು ಏನೋ ಒಂದು ರಥೋತ್ಸವ. ಅಂದರೆ ಅದೆಲ್ಲವೂ ಕೂಡ ಬಿಸಿನೆಸ್ಸು. ದೇವರ ಹತ್ರ ಭಕ್ತಿ ಅಂದರೆ ಸಾಮಾನ್ಯ ಜನರು ಮಾಡೋದು ಬಿಸಿನೆಸ್ಸು. ನಮಗೆ ಇಂಥದ್ದು ಆದರೆ ಇಂಥ ಒಂದು ಸೇವೆ ಕೊಡ್ತೇವೆ ಅಂತ. ಅಂದರೆ ಅದೊಂದು ಕಂಡೀಷನ್. ಅದು ಮಾಡೋದು ಜವಾಬ್ದಾರಿ ದೇವರಿಗಿದೆ. ಅವನು ಮಾಡಲಿಲ್ಲ ಅಂದರೆ ನಾವ್ಯಾಕೆ ಸೇವೆ ಕೊಡಬೇಕು ದೇವರಿಗೆ? ನಾವು ಹೆರಕೆ ಹೇಳಿಕೊಂಡದ್ದಾಗಲಿಲ್ಲ. ಪ್ರಹ್ಲಾದ ಹೇಳ್ತಾನೆ, ಹಾಗೆ ನಾನು ವ್ಯವಹಾರ ಮಾಡ್ಲಿಕ್ಕೆ ಬಂದವ, ನಾನು ನಿನ್ನ ಹತ್ರ ಏನು ಬೇಕು ಕೇಳು ಅಂತ ಹೇಳ್ತೀವಿ. ಏನು ಭಕ್ತಿ, ತುಂಬ ಚೆನ್ನಾಗಿ ಭಕ್ತಿ ಮಾಡಿದೀಯಾ? ಏನು ಬೇಕು ಅಂದರೆ ಭಕ್ತಿಗೆ ಪ್ರತಿಯಾಗಿ ನಾನು ಏನನ್ನಾದರೂ ಕೇಳುವಂಥ ಕೀಳು ಬುದ್ಧಿಯ ಮನುಷ್ಯ ಅಂತ ತಿಳ್ಕೊಂಡ್ಯೋ ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯ ನೀನು, ಭಕ್ತಿಗೆ ಅವಮಾನ ಇದು ಅಂತ ಅಂದ್ಬಿಟ್ಟ. ಸಂತೋಷ ಆಯಿತು. ಆಮೇಲೆ ನೀನು ಏನೂ ಕೇಳಲಿಲ್ಲ, ಸರಿ ಆಯಿತು, ನಿನ್ನ ಇಷ್ಟ. ಆದರೂ ಏನು ಬೇಕು ಕೇಳು ಅಂತ ಹೇಳಿದೆಯಲ್ಲ, ಕೇಳ್ತೇನೆ ಇಂದ ಪ್ರಹ್ಲಾದ. ಎಲ್ಲ ಮತ್ತೆ ಇವನು ಕೇಳಬಾರದು, ಕೇಳಿದ ತಪ್ಪು ಅಂತ ನಾನು ಕೇಳ್ತೇನೆ. ಏನಪ್ಪ ಕೇಳು? ಈಗ ನಿನ್ನ ಹತ್ರ ಏನು ಕೇಳುವ ಆಸೆ ನನಗಿಲ್ಲ, ಆದ್ರೆ ಒಂದು ವರ ಬೇಕು ನನಗೆ. ಏನು, ಮುಂದೆ ಕೂಡ ಎಂದೆಂದೂ ನಿನ್ನ ಹತ್ರ ಏನನ್ನು ಕೇಳುವ ಬುದ್ಧಿ ಕೊಡಬೇಡ ಅಂತ ವರ, ಅಂಥ ವರ ಕೊಡು ಅಂದ. ಇದು ಪ್ರಹ್ಲಾದ. ಇದು ಕಾರಣ ಏನು? ಅಂಥ ವಿಶೇಷ ಭಗವದ್ ವಿಭೂತಿ ಅವನಲ್ಲಿ ಕೂತು ಮಾಡಿಸಿದಂಥ ಪ್ರಹ್ಲಾದನನ್ನು ಬಹಳ ಎತ್ತರಕ್ಕೇರಿಸಿಬಿಟ್ಟ ಭಗವಂತ. ಹೇಗೆ ಪಾಂಡವರಲ್ಲಿ ಅರ್ಜುನ ವಿಶೇಷ ವಿಭೂತಿಯಾಗಿ ಆವೇಶ, ಹಾಗೆ ಪ್ರಹ್ಲಾದನಲ್ಲಿ ವಿಶೇಷ ಆವೇಶ ಭಗವಂತನದ್ದು. ಅದನ್ನು ಹೇಳ್ತಾನೆ ಕೃಷ್ಣ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ. ಪ್ರಹ್ಲಾದ ಆ ಹೆಸರು ನಂದಲ್ವೇನಯ್ಯ ಅಂತಾನೆ ಕೃಷ್ಣ. ಹ್ಲಾದ ಅಂದರೆ ಆನಂದ, ಪ್ರಹ್ಲಾದ ಅಂದರೆ ಪೂರ್ಣಾನಂದ. ಯಾರಯ್ಯ ಪೂರ್ಣಾನಂದರಿದ್ದಾರೆ ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟು? ನನ್ನ ಹೆಸರು ಏನೋ, ಅವನು ಹಿರಣ್ಯಕಶಿಪು ದೈವ ಪ್ರೇರಣೆಯಿಂದ ಆ ಮಗುವಿಗೆ ಪ್ರಹ್ಲಾದ ಅಂತ ಹೆಸರಿಟ್ಟ. ಪ್ರಹ್ಲಾದ ಅಂದರೆ ಪ್ರಕೃಷ್ಟವಾದ ದುಃಖ ಇಲ್ಲದ ಪೂರ್ಣವಾದ ಆನಂದ. ಅದು ಭಗವಂತನ ಕ್ವಾಲಿಟಿ, ಅದು ನನ್ನ ಹೆಸರದು. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲೇತಾಮಹಂ. ಅಲ್ಲಿಂದ ತಕ್ಷಣ ದೈತ್ಯರು ಅಂತ ಬಂದ ಕೂಡಲೇ, ದೈತ್ಯರು ಅಂದರೆ ಸಂಹಾರ ಮಾಡುವ ಶಕ್ತಿಗಳಲ್ಲ, ಲೋಕ ಸಂಹಾರಕರು. ಅದು ಹೇಳಿದಲ್ಲ, ದಿತಿ ಅಂದರೆ ಖಂಡನೆ, ಲೋಕನಾಶಕವಾಗಿರ್ತಕ್ಕಂತಹ ದುಷ್ಟಶಕ್ತಿಗಳು. ತಕ್ಷಣ ಅದರಿಂದ ನೆನಪಾಗುವುದೇನೆಂದರೆ ಕಾಲ ಅಂತ ಕೂಡಿ ಅವರು ಸಂಹಾರ ಶಕ್ತಿಗಳು. ಕಾಲ ಅಂದರೆ ಸಂಹಾರ ಶಕ್ತಿ ಅಂತ ಅರ್ಥ. ಕಾಲ ಅಂದರೆ ಜಗತ್ತನ್ನು ನಾಶ ಮಾಡತಕ್ಕ ಶಕ್ತಿ ಅಂತ ಒಂದು ಅರ್ಥ. ಅವನೇ ಹೇಳ್ಕೊಂಡಿದ್ದಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಲೋಕ ಸಂಹಾರಕನಾದ ಕಾಲಪುರುಷನಾಗಿ ನಾನು ಬಂದಿದ್ದೇನೆ ಅರ್ಜುನ, ನೋಡು ನನ್ನನ್ನು ಅಂತ ವಿಶ್ವರೂಪದಲ್ಲಿ ಮುಂದೆ ಹೇಳ್ತಾನೆ. ಹಾಗಾಗಿ ಕಾಲಹ ಅಂದರೆ ದ ಡಿಸ್ಟ್ರಾಯರ್ ಅಂತ, ಡಿಸ್ಟ್ರಾಯಿಂಗ್ ಫೋರ್ಸ್, ಜಗತ್ತನ್ನು ನಾಶ ಮಾಡತಕ್ಕ ಶಕ್ತಿ. ಎರಡನೇದು ಕಾಲ ಅಂದರೆ ಕಾಲ, ನಾವು ಹೇಳೋ ಕಾಲವೇ. ಯಾವುದಕ್ಕೂ ಕಾಲ ಬರಬೇಕು ಅಂತೇವಲ್ಲ, ಕಾಲ ಬಾರದೆ ಅಂದರೆ ಸಾಯುವುದಕ್ಕೂ ಕಾಲ ಬರಬೇಕು. ಕಾಲ ಅನ್ನೋದು ಸಂಹಾರ ಶಕ್ತಿಯಲ್ಲಿ ಬಹಳ ಮುಖ್ಯ. ಯಾಕೆಂದರೆ ಯಾರು ಯಾವ ಕಾಲದಲ್ಲಿ ಸಾಯಬೇಕು ಅನ್ನೋದು ಭಗವತ್ ಸಂಕಲ್ಪವು ಆ ಕಾಲದಲ್ಲೇ ಅವರು ಬಹಳ ವಿಚಿತ್ರ. ಅಂದರೆ ಸಾಯಬೇಕು ಅಂತ ಬಾವಿಗಾರಿದ್ರು ಯಾರು ಅದ ಮೇಲೆ ಹಾಕ್ತಾರೆ, ಸಾಯೋಲ್ಲ ಅವನು, ಸಾಯೋ ಕಾಲ ಬಾರದೇ ಇದ್ರೆ. ಇಲ್ಲದೇ ಇದ್ದರೆ ಮನೆಯಲ್ಲಿ ಕೂತಿದ್ದಲ್ಲೇ ಹಾಸ್ಟೆಲ್ ಮಲಗಿದವನು ಹಾರ್ಟ್ ಫೇಲ್ ಆಗಿ ಸತ್ತು ಬಿಡ್ತಾನೆ. ಯಾಕೆ ಸತ್ತ ಯಾರಿಗೊತ್ತು? ಸತ್ತ. ಯಾಕೆ ಸತ್ತ? ಕಾಲ ಬಂತು, ಸತ್ತ ಅಷ್ಟೇ. ಕಾಲ ಬಂತು, ಕಾಲ ಬರೋ ತನಕ ಏನು ಮಾಡಿದರೂ ಸಾಯೋಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಬಹಳ ಹಿಂದೆ ಇದು, ಸುಮಾರು ಹತ್ರ 45 ವರ್ಷ ಆಚೆ ಈಚೆ ಆಯಿತು. ಒಬ್ಬ ಕಾಂಟ್ರಾಕ್ಟರ್, ಬಿಲ್ಡಿಂಗ್ ಕಾಂಟ್ರಾಕ್ಟರು
ಅಮೇರಿಕಾದಲ್ಲಿ ಅದು ಎಷ್ಟೋ 40-50 ಸ್ಟೋರಿ ಬಿಲ್ಡಿಂಗು. ಅಲ್ಲಿ ಇರೋದೇ ಎಲ್ಲ 40-50 ಸ್ಟೋರಿ ಮಾಮೂಲಲ್ಲಿ. ಅದು 40 ನಂತರ 40 ಮೇಲಿನ ಯಾವುದೋ ಒಂದು ಅಂತಸ್ತಿನಲ್ಲಿ ಈ ಕಾಂಟ್ರಾಕ್ಟರ್ ನಿಂತು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ. 41ನೇ ಮಹಡಿಯೋ 42ನೇ ಮಹಡಿಯೋ ಯಾವುದೋ ಒಂದು ಮಹಡಿಯಲ್ಲಿ ಇದು. ಆವಾಗ ಈ ಎಲ್ಲ ವಿವರಗಳು ರೀಡರ್ಸ್ ಡೈಜೆಸ್ಟ್ನಲ್ಲಿ ಬಂದಿತ್ತು ಈ ಲೇಖನ. ಸರಿ, ಅವನು ಹೀಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಕೊಡ್ತಾ ಬಿದ್ದುಬಿಟ್ಟ ಕೆಳಗೆ. 40 ಮಹಡಿಯಿಂದ ಕೆಳಗೆ ಬಿದ್ದಿದ್ದಾನೆ. ಕೆಳಗೆ ಬಿದ್ದರೆ ತಮಾಷೆ ಅಂದರೆ ಸಾಯಲಿಲ್ಲ ಅವನು, ಆದರೆ ಅನ್ಕಾನ್ಷಿಯಸ್ ಆದ. ಕಾನ್ಷಿಯಸ್ನೆಸ್ಸು ಬರಲಿಲ್ಲ. ಸರಿ, ಹಾಸ್ಪಿಟಲಿಗೆ ಹಾಕಿದರು. ಅಲ್ಲಿ 1 ತಿಂಗಳು 2 ತಿಂಗಳು ಇದ್ದ. ಕಾನ್ಷಿಯಸ್ನೆಸ್ ಬರಲೇ ಇಲ್ಲ 1-2 ತಿಂಗಳು. ಸಾಯೋದು ಇಲ್ಲ, ಎಚ್ಚರ ಆಗೋದಿಲ್ಲ, ಈ ಸ್ಥಿತಿಯಲ್ಲಿದ್ದ 2 ತಿಂಗಳು. ಆಮೇಲೆ ಎಚ್ಚರಾದಾಗ ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್. ಅವನು ಯಾರನ್ನು ನೋಡಿದ್ರೆ ಭೂತ ಭವಿಷ್ಯತ್ ಎಲ್ಲ ಹೇಳ್ಬಿಡ್ತಿದ್ದೆ. ಅವನಿಗೆ ಬಿದ್ದದ್ರಿಂದ ಸತ್ತು ಹೋದ್ದಲ್ಲ, ಅವನು ಸಾಯಲಿಲ್ಲ, ಏನೂ ಆಗಲಿಲ್ಲ. ಅಷ್ಟೇ ಅಲ್ಲ, ಒಳಗಿನಿಂದ ಅತೀಂದ್ರಿಯ ಪ್ರಜ್ಞೆ ಸ್ವಿಚ್ ಆನ್ ಆಗೋಯ್ತು ಮೇಲೆ ಬೀಳೋ ಗಲಾಟೆಯಲ್ಲಿ ಆಟೋಮ್ಯಾಟಿಕ್ ಆಗಿ. ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್ ಬಂತು. ಇದು ರೀಡರ್ಸ್ ಡೈಜೆಸ್ಟ್ನಲ್ಲಿ ಅವನ ಪೂರ್ತಿ ವಿವರಗಳು ಬಂದಿತ್ತು. ಎಲ್ಲಿ ತನಕ ಅಂದರೆ ನೋಡುವುದು ಬೇಡ. ಅವನ ಅಡ್ರೆಸ್ ಕೊಟ್ಟಿದ್ರು ಅವಾಗ. ಇನ್ನು ಒಂದು ಕೂದಲು ಕಳಿಸಿಕೊಡಿ ನಿಮ್ಮದು, ಅಥವಾ ನಿಮ್ಮ ಅಂಗಿ, ಯಾವುದಾದ್ರೂ ಒಂದು. ನೀವು ನಿಮ್ಮ ದೇಹದಲ್ಲಿ ದೇಹಕ್ಕೆ ಸ್ಪರ್ಶ ಆದ ಒಂದು ಏನಾದರೂ ಒಂದು ವಸ್ತು, ಬಟ್ಟೆ ತುಣುಕಾಗಬಹುದು, ಕೂದಲಾಗಬಹುದು, ಎನಿಥಿಂಗ್, ಅದನ್ನು ಕಳಿಸಿಕೊಡಿ. ಅಥವಾ ಸುಮ್ಮನೆ ನೀವು ಕಾಗದದಲ್ಲಿ ನಿಮ್ಮ ಕೈ ಬರಹ ಸಿಗ್ನೇಚರ್ ಹಾಕಿ ಅದನ್ನು ಕಳಿಸಿಕೊಡಿ. ಅಂದರೆ ನಿಮ್ಮ ಇಡೀ ಭವಿಷ್ಯವನ್ನು ಅವನು ಬರೆದು ಕಳಿಸ್ತಾನೆ ಅಂತ ರೀಡರ್ಸ್ ಡೈಜೆಸ್ಟ್ನಲ್ಲಿ ಕೊಟ್ಟಿದ್ರು. ಅದು ನಡೆದಿತ್ತು ಕೂಡ. ಸುಮ್ಮನೆ ಅದನ್ನು ಚೀಟಿ ನೋಡಿ ಇವರಿಂಥವ್ರು ಹೀಗೆ ಎಲ್ಲ ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್ ಅವನಿಗೆ. ಅತೀಂದ್ರಿಯ ಪ್ರಜ್ಞೆ ಜಾಗೃತ ಆಯಿತು. ಅದಕ್ಕೆ ಏನು ಅರ್ಥ ಅಂದರೆ, ಕಾಲ ಬರಲಿಲ್ಲ ಸಾಯಲಿಲ್ಲ ಅಷ್ಟೇ. ಕಾಲ ಕಲಯದ ಮಹಂ. ಅವನು ಹೇಳಿದರೆ 40 ಮಹಡಿ ಮೇಲಿನಿಂದ ಕೆಳಕ್ಕೆ ಬಿದ್ದವ ಬದುಕುವುದುಂಟ. ಬದುಕಿದ ಅಷ್ಟೇ ಅಲ್ಲ, ಅತೀಂದ್ರಿಯ ಪ್ರಜ್ಞೆ ಸ್ವಿಚ್ ಆನ್ ಆಗೋಯ್ತು. ಇದು ಕಾಲಹ ಅಂದರೆ ಬದುಕಿಸುವ ಕಾಲ ಇದ್ದಾಗ ಬದುಕಿಸುವವನು, ಸಾಯೋ ಕಾಲ ಬಂದಾಗ ಸಾಯಿಸುವವನು. ಅದು ಅಪವಾದವೇ ಇಲ್ಲ ಅದಕ್ಕೆ. ಸಾಯೋ ಕಾಲ ಬಂದಾಗ ನಾವು ಎಷ್ಟೋ ಸರ್ತಿ ಕೆಲವೊಮ್ಮೆ ನಮ್ಮ ದೌರ್ಬಲ್ಯ ಅದು, ಡಾಕ್ಟ್ರನ್ನು ಬೈತೀವಿ ಕೆಲವೊಮ್ಮೆ. ಆ ಡಾಕ್ಟ್ರ್ ಮದ್ದು ಕೊಟ್ಟದ್ರಿಂದ ಗುಣ ಆಗಲಿಲ್ಲ, ಈ ಡಾಕ್ಟ್ರದ್ದು ಮದ್ದು ಕೊಟ್ಟಿದ್ರು ಇನ್ನೂ 4 ದಿವಸ ಬದುಕ್ತಿದ್ರು. ಇದೆಲ್ಲ ಸುಳ್ಳಿದು. ಯಾರು ಬದುಕಬೇಕೋ ಅವರು ಸಾಯೋಲ್ಲ, ಯಾರು ಸಾಯಬೇಕೋ ಅವರು ಬದುಕೋಲ್ಲ. ಇದು ಪ್ರೀಡಿಸ್ಟೈನ್ಡ್, ಇವತ್ತಲ್ಲ, ಅನಾದಿ ಕಾಲದಿಂದ ತೀರ್ಮಾನ ಆಗಿ ಮುಂದೆ ಇನ್ನೂ ಅನಂತ ಕಾಲದವರೆಗೆ ಯಾರ್ಯಾರು ಯಾವ್ಯಾವ ಹುಟ್ಟಬೇಕು ಯಾವ್ಯಾವ ಸಾಯಬೇಕು ಅನ್ನೋದು ಅದು ಡೈರಿಯಲ್ಲಿ ಎಂಟ್ರಿ ಆಗಿಬಿಟ್ಟಿದೆ. ಅದನ್ನು ಡಾಕ್ಟ್ರುಗಳು ಚೇಂಜ್ ಮಾಡೋದು ಹಾಗೆ. ಯಾವ ಡಾಕ್ಟ್ರು ಏನೂ ಮಾಡಲಿಕ್ಕಾಗೋದಿಲ್ಲ. ಒಂದು ವೇಳೆ ಅವನಿಗೆ ಬದುಕುವ ಯೋಗ ಇದ್ದಿದ್ರೆ ಯಾರ ಮದ್ದಿನಿಂದ ಅವನು ಬದುಕಬೇಕು ಉಂಟು ಅವ್ರಿಗೆ ಹತ್ರ ಹೋಗೋ ಬುದ್ಧಿ ಬದುಕುವಾಗಲೇ ನಮಗೆ ಬರ್ತಿತ್ತು. ಅದು ಯಾವುದೂ ಕೂಡ ಇದೆಲ್ಲ ನಮಗೆ ಒಂದು ಆಸೆ ಅಷ್ಟೇ. ಹಾಗೆ ಮಾಡಿದರೆ ಆಗ್ತಿತ್ತೇನೋ, ಹೀಗೆ ಮಾಡಿದರೆ ಉಳಿದು ಬಿಡ್ತಿದ್ರೇನೋ, ಬರೀ ನಮ್ಮದೇ ಆದಂಥ ಒಂದು ಕನಸುಗಳು, ಕಲ್ಪನೆಗಳಷ್ಟೇ. ವಾಸ್ತವಿಕವಾಗಿ ಬರ್ತಾನೆ ಕಾಲಹ ಕಲಯತಾಂ. ಕಲನ ಅಂದರೆ ಜಗತ್ತನ್ನು ಸಂಹಾರ ಮಾಡತಕ್ಕ ಅಥವಾ ಪ್ರತಿಯೊಂದನ್ನು ಲೆಕ್ಕ ಇಡುವುದು. ಕಲನ ಅಂದರೆ ಪ್ರತಿಯೊಂದಕ್ಕೂ ಲೆಕ್ಕ. ನಾನು ಹೇಳಿದೆ ಡೈರಿಯಲ್ಲಿ ಎಂಟ್ರಾಯ್ತು. ಇಡೀ ಅನಂತ ಕಾಲದವರೆಗೆ ಜಗತ್ತಿನಲ್ಲಿ ನಡೆಯತಕ್ಕ ಎಲ್ಲ ಹುಟ್ಟು ಸಾವುಗಳು ಡೈರಿಯಲ್ಲಿ ಎಂಟ್ರಾಗಿದೆ. ಇದೇ ಕಲನ. ಆ ಡೈರಿ ಕಾಲದ ಡೈರಿ, ಅದರಲ್ಲಿ ನಾನೇ ಇರುವುದು. ಕಾಲಪುರುಷನಾಗಿ ಸಂಹಾರ ಶಕ್ತಿಯಾಗಿ ಇರುವವನು ನಾನು. ಕಾಲ ಕಲಯತ ಮಯೈ ವೈತೆ ನಿಹತ ಪೂರ್ವಮೇವ. ಕೃಷ್ಣ ಹೇಳ್ತಾನಲ್ಲ ಅರ್ಜುನ ಹತ್ರ, ನೀನು ಏನು ಬಿಲ್ಲು ಬಾಣ ಎಲ್ಲ ಕೆಳಗಿಟ್ಟು ತಲೆ ಕೈ ಇಟ್ಕೊಂಡು ಕೂತಿದ್ದಿ, ಯೋಹೋ ನೀನೇ ಜಗತ್ತನ್ನು ಸಂಹಾರ ಮಾಡ್ಲಿಕ್ಕೆ ಹುಟ್ಟಿ ಬಂದವ, ನನ್ನ ಕೈಯಲ್ಲಿ ಸಾಯ್ತಾರಲ್ಲ ಅಂತ ಭಾರಿ ಫಿಲಾಸಫಿ ಮಾತಾಡ್ತಾ ಇದ್ದೀಯಲ್ಲ. ನೀನು ಸಾಯಿಸುವುದೂ ಇಲ್ಲ, ನೀನು ಬದುಕಿಸುವುದೂ ಇಲ್ಲ. ಯಾರು ಸಾಯ್ಬೇಕೋ ಅವರು ಸಾಯ್ತಾರೆ ಅಷ್ಟೇ. ಯಾರು ಸಾಯ್ಬೇಕು ಅನ್ನೋ ಪಟ್ಟಿ ನನ್ನ ಹತ್ರ ಇರೋದು, ನಿನ್ನ ಹತ್ರ ಅಲ್ಲ. ಮತ್ತು ಯಾರು ಸಾಯ್ಬೇಕೋ ಅವರನ್ನು ಸಾಯಿಸಿ ಆಗಿದೆ ನಾನು. ಈಗ ಅವ್ರು ಹೆಣ ಓಡಾಡ್ತಾ ಇರೋದು, ನೀರು ಹೆಣಕ್ಕೆ ಹೊಡೆದು ಸಾಯಿಸೋದಷ್ಟೇ.
ತೀರ್ಮಾನ ಆಗಿಬಿಟ್ಟಿದೆ, ನೀನು ಬದುಕಿಸಲಾರೆ ಅವರನ್ನು. ಆದ್ದರಿಂದ ಹುಟ್ಟು ಸಾವುಗಳು ಅದು ಕಾಲ ನಿಶ್ಚಿತವಾದಂಥ, ಅದಕ್ಕೆ ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡ್ ಕೂಡ. ಕೆಲವರು ಬಹಳ ತಮಾಷೆ ಏನು ಅಂದರೆ, ಜೋಯಿಸರ ಹತ್ರ ಜಾತಕ ನೋಡಿ, ಒಳ್ಳೆಯ ಗಳಿಗೆ ಯಾವಾಗ ಹೇಳ್ರಿ, ಭಾರಿ ಬ್ರಿಲಿಯಂಟಾದ ಮಗು ಹುಟ್ಟುವ ಗಳಿಗೆ ಹೇಳ್ರಿ ಅಂತ ಹೇಳಿ ಡಾಕ್ಟ್ರೇ ಆ ಗಳಿಗೆಯಲ್ಲಿ ಡೆಲಿವರಿ ಆಗೋ ಹಾಗೆ ಆಪರೇಷನ್ ಮಾಡಿ ಸಿಸೇರಿಯನ್. ನಮಗೆ ಬೇಕಾದ ಸಿಸೇರಿಯನ್. ಅದು ವಿಷಯ ಏನು ಅಂದರೆ, ಆ ಇಂಥ ಸ್ಕೀಮ್ ಹಾಕಿ ಅದು ಕಾಲ ಹೆಚ್ಚು ಕಮ್ಮಿಯಾಗಿ ಅಪ್ರಯೋಜಕವಾದ ಮಕ್ಕಳು ಹುಟ್ಟಿದ್ದು ಉಂಟು. ಅದರಿಂದ ಅಲ್ಲಿ ಇವರು ಸಿಸೇರಿಯನ್ ಮಾಡಿದ್ರು, ಇವ್ರು ಲೆಕ್ಕಾಚಾರ ಹಾಕಿದಾಗ ಆಗುವುದಿಲ್ಲ, ಅಲ್ಲಿ ಟೈಮ್ ಚೇಂಜ್ ಆಗಿಬಿಡುತ್ತೆ. ಒಂದು ನಿಮಿಷ ಆಚೆ ಈಚೆ ಆದರೆ ಇಡೀ ಹೊರಸ್ಕೋಪು ಬೇರೆ ಆಗುತ್ತೆ. ಅದರಿಂದ ಏನು ನಮ್ಮ ಕೈಯಲ್ಲಿಲ್ಲ. ಸಿಸೇರಿಯನ್ ಮಾಡಿಸುವುದು, ಜಾತಕ ಮೊದಲೇ ತಯಾರು ಮಾಡೋದು, ಇದೆಲ್ಲ ನಮ್ಮ ಹುಚ್ಚುತನಗಳು. ಹಾಗಾಗಿ ಅವನು ಹೇಳ್ತಾನೆ, ಯಾವ ಯಾವ ಕಾಲದಲ್ಲಿ ಏನೇನು ಆಗಬೇಕು ಅನ್ನುವಂಥ ಕೌಂಟಿಂಗ್, ಅದು ಕಾಲದಲ್ಲಿ. ಕಾಲ ಅನ್ನೋದೇ ಒಂದು ವಿಚಿತ್ರ. ಭಗವಂತ ಏನಪ್ಪ ಕಾಲಮಹಿಮೆ ಕಾಲಮಹಿಮೆ ಅಂತೇವೆ ನಾವು ಅಲ್ವಾ? ಕಾಲಮಹಿಮೆ ಅಂದರೆ ಎಂಥದ್ದು? ಕಾಲ ಅಂದರೆ ಎಂಥದ್ದು ಯಾರಿಗೊತ್ತು? ಕಾಲ ಅಂದರೆ ಎಂಥದ್ದು ಒಂದು ಸೈಂಟಿಸ್ಟ್ಗಳದ್ದು ಕೇಳಿದ್ರೆ ಗೊತ್ತಿಲ್ಲ. ಕಾಲ ಅಂದರೆ ಎಬ್ಸ್ಟ್ರಾಕ್ಟ್, ಅದು ಎಂಥದ್ದು ಗೊತ್ತಿಲ್ಲ. ಎಲ್ಲಿ ತನಕ ಅಂದರೆ ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಸೈಂಟಿಸ್ಟ್ಗಳು ಹೇಳ್ತಾರೆ ಏನು, ಕಾಲ ಸಾಪೇಕ್ಷ, ರಿಲೇಟಿವ್. ಆದ್ದರಿಂದ ಯಾವುದೋ ಒಂದು ಸ್ಟೇಜ್ ಹೋದಾಗ ಕಾಲ ಇರೋಲ್ಲ ಅಂತ. ಅದಕ್ಕೆ ಮಧ್ವಾಚಾರ್ಯ ತಮಾಷೆ ಮಾಡ್ತಾರೆ, ಯಾವಾಗ ಕಾಲ ಇರೋಲ್ಲ, ಯಾವಾಗ ಯಾವಾಗ ಅಂತ ಹೇಳಿದ್ರೆ ಕಾಲ ಆಯ್ತು. ಮತ್ತು ಪುನಃ ನಿಮಗೆ ಮಾತಾಡ್ಲಿಕ್ಕೆ ಬರೋಲ್ಲಪ್ಪ ಸೈಂಟಿಸ್ಟ್ಗಳಿಗೆ, ಕಾಲ ಇರೋಲ್ಲ ಅಂತೀರಿ, ಯಾವಾಗ ಇರೋಲ್ಲ ಅನ್ನೋದಕ್ಕೆ ಉತ್ತರ ಕೊಡಿ ಅಂತಾರೆ ಆಚಾರ್ಯರು. ಆದ್ದರಿಂದ ಅದು ಸೃಷ್ಟಿಯ ಪೂರ್ವ ಕಾಲದಲ್ಲಿ ಕಾಲ ಇರೋಲ್ಲ, ಮತ್ತು ಕಾಲದಲ್ಲಿ ಅಂತೀರಿ. ಸೃಷ್ಟಿಯ ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಕಾಲ ಇರಲಿಲ್ಲ. ಮೊದಲು ಅಂದರೆ ಕಾಲ ಅಲ್ವಾ? ಸೊ ಕಾಲ ಅನ್ನೋದೇ ಒಂದು ವಂಡರ್ಫುಲ್ ಥಿಂಗ್ ಅಂತ. ಕಾಲ ಅಂದರೆ ಏನು ಅಂತ ಹೇಳಲಿಕ್ಕೆ ಬರಲ್ಲ. ವಿಜ್ಞಾನಿಗಳು ಕಾಲ ಅನ್ನೋದು ರಿಲೇಟಿವ್, ಅದು ಇಲ್ಲ. ಕಾಲ ರಿಲೇಟಿವ್ ಹೌದು. ಯಾವುದು ಗಂಟೆ, ಮಿನಿಟು, ಹಗಲು, ರಾತ್ರಿ, ಇದರಲ್ಲಿ ಯಾಕೆಂದರೆ ಸೂರ್ಯಚಂದ್ರನ ಉದಯದ ಮೇಲೆ ಬರುವಂಥದ್ದು. ಆದರೆ ಅಖಂಡವಾದಂಥ ಒಂದು ಸ್ಪೇಸಿನಂತೆ ಅಖಂಡವಾದ ಒಂದು ಟೈಮ್ ಇದೆಯಲ್ಲ, ಅದು ಅಬ್ಸ್ಟ್ರಾಕ್ಟ್. ಅದು ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್, ಬಟ್ ಇಟ್ ಕೆನಾಟ್ ಬಿ ಡಿನೈಡ್. ನೀವು ಯು ಕೆನಾಟ್ ಡಿನೈ ಇಟ್. ಕಾಲ ಇಲ್ಲ ಅಂತ ಹೇಳಿದರೆ ಯಾವಾಗ ಇರಲಿಲ್ಲ ಹೇಳಿ ಅಂತ ಕೇಳ್ತಾರೆ ವೇದಾಂತಿಗಳು. ಅದು ಕೇಳ್ತಾರೆ, ಕಾಲ ಇರಲಿಲ್ಲ, ಯಾವಾಗ ಇರಲಿಲ್ಲ? ಅವಾಗ ಹೇಳ್ತಾರೆ ಸೈಂಟಿಸ್ಟ್ಗಳು, ಅದು ಸೃಷ್ಟಿಗಿಂತ ಮೊದಲು ಕಾಲ ಇಲ್ಲ. ಮೊದಲು ಅಂದರೆ ಅದು ಕಾಲ ಅಲ್ವಾ? ಮೊದಲು ಅಂದ್ರೆ ಏನು? ಪೂರ್ವಕಾಲ. ಯೋಗ್ರಹಾಚಾರ್ಯ, ನೀವು ಮಾತಾಡ್ಲಿಕ್ಕೆ ಬರದೆ ಹೇಗೆ ಸೈಂಟಿಸ್ಟ್ಗಳಾದ್ರಪ್ಪ ನೀವು? ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋಲ್ಲ, ನಿಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಬರೋಲ್ಲ. ಅದರಿಂದ ಕಾಲ ಇಲ್ಲ ಅನ್ಬೇಡಿ. ನಗ್ತಾರೆ ಜನ, ಯಾಕೆಂದರೆ ಅದು ಭಗವಂತರ ವಿಚಿತ್ರವಾದ ವಿಭೂತಿ. ಅದು ಕಾಲಹ ಕಲಯತಾಂ ಅಹಂ. ಅದರಿಂದ ಲೆಕ್ಕ, ಕೌಂಟಿಂಗ್. ಕಾಲ ಅಂದರೆ ನಾನು ಹೇಳಿದೆ, ಕಾಲ ಅಂದರೆ ಟೈಮ್, ಕಾಲ ಅಂದರೆ ಸಂಹಾರ ಶಕ್ತಿ, ಕಾಲ ಅಂದರೆ ಕಾಲಾಗ್ನಿ, ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸುಡುವಂಥ ಬೆಂಕಿ. ಕಾಲ ಅಂದರೆ ಮೃತ್ಯುದೇವತೆ, ಕಾಲ ಅಂದರೆ ಶಿವ, ಕಾಲ ಅಂದರೆ ದುರ್ಗೆ. ಎಲ್ಲ ಕಾಲಶಬ್ದದಿಂದ ಇದೆಲ್ಲವೂ ಕಾಲವಾಗಿ ಸಮಸ್ತ ಸಂಹಾರ ಇಷ್ಟು ವ್ಯವಸ್ಥಿತವಾಗಿ ಜಗತ್ತಿನ ಒಂದು ಕ್ರಿಯೆ ನಡೀತದಲ್ಲ, ಅದರ ಹಿಂದೆ ಇರತಕ್ಕಂಥ ಕಾಲಶಕ್ತಿ ನಾನು. ಆಮೇಲೆ ಹಿಂದೆ ಇದನ್ನು ಹೇಳ್ತಾ ಅಲ್ಲಿಂದ ಮೆಲ್ಲ ದೈತ್ಯ ಸಂಹಾರ ಶಕ್ತಿ. ಸಂಹಾರ ಶಕ್ತಿ ಅಂತ ಹೇಳಿದ ತಕ್ಷಣ ಪ್ರಾಣಿಗಳಲ್ಲಿ ಮೃಗಾಣಾಂಚ ಮೃಗೇಂದ್ರೋಹಂ, ಪ್ರಾಣಿಗಳಲ್ಲಿ ಬಹಳ ಉಗ್ರವಾದಂಥ ಒಂದು ಪ್ರಾಣಿ ಇದೆ ಕಾಲ. ಪ್ರಾಣಿಗಳಲ್ಲಿ ಕಾಲಶಕ್ತಿ. ಯಾಕೆಂದರೆ ಅದು ಜಗತ್ತಿನಲ್ಲಿ ನಮಗೆ ಗೊತ್ತಿರುವಂತೆ ಭೂಮಿಯಲ್ಲಿರತಕ್ಕಂಥ ಪ್ರಾಣಿಗಳಲ್ಲೇ ಬಲಿಷ್ಠವಾದ ದೊಡ್ಡ ಪ್ರಾಣಿ ಅಂದರೆ ಆನೆ. ಅದನ್ನೂ ಕೂಡ ಸಂಹಾರ ಮಾಡಬಲ್ಲ ತಾಕತ್ತಿರುವ ಪ್ರಾಣಿ ಅಂದರೆ ಸಿಂಹ. ಸಿಂಹಕ್ಕೆ ಮಾತ್ರ ಆನೆ ಹೆದರುತ್ತೆ, ಉಳಿದ ಯಾವ ಪ್ರಾಣಿಗೂ ಹೆದರೋಲ್ಲ. ಯಾಕೆ ಅಂದರೆ ಉಳಿದ ಯಾವ ಪ್ರಾಣಿ ಮತ್ತೆ ಮನುಷ್ಯನಿಗೆ ಹೆದರುತ್ತೆ, ಎರಡನೇ ಹೆದರೋದು ಸಿಂಹಕ್ಕೆ. ಅದು ಯಾಕೆ ಅಂದರೆ ಸಿಂಹ ಹಿಂಬದಿಯಿಂದ, ಬೆನ್ನ ಬದಿಯಿಂದ, ಬಾಲದ ಕಡೆಯಿಂದ ಅದರ ಮೇಲಕ್ಕೆ ನೆಗೆದು ಅದರ ನೆತ್ತಿ ಬಗಿದು ಕೊಂದು ಹಾಕುತ್ತೆ. ಅಂದರೆ ಸಹಜವಾಗಿ ಕೊಲ್ಲೋಲ್ಲ, ಬಟ್ ಮಾಡುವ ಸಾಧ್ಯತೆ ಸಿಂಹಕ್ಕೆ ಮಾತ್ರ ಹಾಗೆ ಮಾಡಲಿಕ್ಕೆ ತಾಕತ್ತಿದೆ. ಸಿಂಹಕ್ಕೆ ಮಾತ್ರ ಆನೆಗಳು ಹೆದರ್ತವೆ, ಬೇರೆ ಯಾವ ಪ್ರಾಣಿಗಳಿಗೂ ಹೆದರೋದೇ ಇಲ್ಲ ಅವು. ಆನೆಗಳಿಗೆ ಇದೇ ಕಷ್ಟ. ಹಿಂಬದಿಯಿಂದ ಮೇಲೆ ಹತ್ತಿ ನೀವು ಬೆನ್ನ ಮೇಲೆ ಕೂತ್ಕೊಂಡು ಏನು ಮಾಡಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವುಗಳಿಗೆ.
ಯಾಕೆಂದರೆ ಒಂದೋ ಕಾಲು, ಒಂದೋ ಬಾಲ, ಒಂದೋ ಸೊಂಡಿಲು, ಒಂದು ದಾಡೆ ಇಷ್ಟಕ್ಕೆ ಸಿಗುವಂಥದ್ದಲ್ಲಿ ಮಾತ್ರ ಅವುಗಳ ಕಾರಬಾರು. ನೀವು ಹಿಂಬದಿಯಿಂದ ಮೇಲೆ ಹತ್ತಿ ಅದರ ಬೆನ್ನ ಮೇಲೆ ಕೂತ್ಕೊಂಡು ಅದರ ಕಾಲು ಬಾಲ ಸೊಂಡಿಲು ಸಿಗದ ಜಾಗದಲ್ಲಿ ಕೂತ್ಕೊಂಡು ನೀವು ಕಿಕ್ ಮಾಡಿದರೆ ನಾಯಿ ಮರಿ ಹೇಗೆ ಕುಯ್ಗುಟ್ಟೈತೆ, ಅದು ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ ಅವುಗಳಿಗೆ. ಆನೆಗಳನ್ನು ಮಣಿಸುವವರು ಹಿಂದೆ ಯುದ್ಧರಂಗದಲ್ಲಿ ಎರಡು ಥರ, ಒಂದು ಆನೆಯ ಮೇಲೆ ಹತ್ತಿ ಹೀಗೆ ಬಹಳ ಪ್ರಚಂಡ ಭೀಮಸೇನಂಥವರು ಕೃಷ್ಣನಂಥವರು ಎದುರುಗಡೆಯಿಂದಲೇ ಆನೆ ಬಂದರೆ ಹೀಗೆ ದಾಡೆಯಿಂದ ತಿವಿಬೇಕು ಅಂತ ಬಂದಾಗ ಆ ದಾಡೆಯನ್ನು ಹಿಡಿದು ಆ ದಾಡೆ ಮೇಲೆ ಕೂತು ಮೇಲೆ ಹಾರಿ ಹೆಗಲ ಮೇಲೆ ಕೂತು ಬಿಡ್ತಿದ್ರು. ಇದು ಭೀಮಸೇನ ಮಾಡ್ತಿದ್ದ, ಕೃಷ್ಣ ಮಾಡಿದ್ದ ಕುವಲಯ ಪೀಠಕ್ಕೆ. ಇನ್ಯಾರು ಯಾವ ಯೋಧರು ಹಾಗೆ ಮಾಡುವುದಿಲ್ಲ. ಹಿಂಬದಿನ ಮತ್ತೆ ಅದನ್ನು ಮಣಿಸುವುದು ಒಂದು ಮೇಲೆ ಕೂತು, ಮತ್ತೊಂದು ಹೊಟ್ಟೆ ಅಡಿಯಲ್ಲಿ ಕೂತು. ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಆನೆಗೆ. ನೀವು ಆನೆ ಹೊಟ್ಟೆ ಅಡಿಯಲ್ಲಿ ಕೂತು ಬಿಟ್ರೆ ಅದು ಸೊಂಡಿಲಿಗೂ ಸಿಗೋಲ್ಲ, ಬಾಲಕ್ಕೂ ಸಿಗೋಲ್ಲ, ಕಾಲು ಎದುರಿನ ಕಾಲು ಜಾಡಿಸುತ್ತೆ, ಹಿಂದಿನ ಕಾಲು. ನೀವು ಹೊಟ್ಟೆ ಅಡಿಯಲ್ಲಿ ಕೂತು ಕಿಕ್ ಮಾಡ್ತಾ ಇದ್ದರೆ ನಾ ಸುತ್ತು ಬರಲಿ ಶುರು ಮಾಡ್ತಾ ಇದ್ದೆ ಪ್ರದಕ್ಷಿಣೆ. ಯಾವ ಸುತ್ತು ಬಂದರೂ ಇವನು ಸಿಗೋಲ್ಲ ಮಧ್ಯೆಯಲ್ಲಿ, ಇವನು ಅದರೊಟ್ಟಿಗೆ ತಿರುಗುತ್ತಾ ಇರ್ತಾರೆ. ಸೊ ಆನೆಯನ್ನು ಮಣಿಸುವುದಕ್ಕೆ ಯುದ್ಧ ತಂತ್ರಜ್ಞರು ಹಿಂದೆ ಆನೆಯನ್ನು ಯುದ್ಧಕ್ಕೆ ಉಪಯೋಗಿಸ್ತಾ ಇದ್ದಾಗ, ಈಗೆಲ್ಲಿ ಆನೆಗಳು ಯುದ್ಧಕ್ಕೆ ಬರ್ತವೆ, ಅದೇ ಇದ್ರೆ ತಾನೇ ಬರೋದು. ಹೊಟ್ಟೆ ಅಡಿಯಲ್ಲಿ ಕೂತು ಆನೆಯನ್ನು ಮಣಿಸ್ತಿದ್ರು. ಯಾಕೆ ಇದನ್ನು ಹೇಳಿದೆ ಅಂದರೆ, ಆನೆಯನ್ನು ಮಣಿಸಬಲ್ಲ ಪ್ರಾಣಿಗಳಲ್ಲಿ ಆ ಸಿಂಹ ಒಂದೇ. ಅದಕ್ಕೆ ಪ್ರಾಣಿಗಳ ರಾಜ ಅಂತ ಹೆಸರು. ಹಿಂದೆ ಆನೆ ಬಂದಿತ್ತು, ಪ್ರಾಣಿಗಳು ಯುದ್ಧಕ್ಕೆ ಬಳಕೆಯಾಗುವ ಪ್ರಾಣಿಗಳು ಬಂದಿದ್ದವು, ಯುದ್ಧದ ಉಲ್ಲೇಖ ಬಂದಿತ್ತು, ಅದರ ನಂತರ ಸಂಹಾರದ ಉಲ್ಲೇಖ ಬಂತು, ಕ್ರೌರ್ಯದ ಉಲ್ಲೇಖ ಬಂತು. ಅವನೇ ಪ್ರಾಣಿಗಳನ್ನು ತಗೊಂಡ ಕೃಷ್ಣ. ಮೃಗೇಂದ್ರ ಪ್ರಾಣಿಗಳ ರಾಜ. ಸಿಂಹದಲ್ಲಿ ನನ್ನ ವಿಶೇಷ ಸನ್ನಿಧಾನ ಉಂಟಪ್ಪ, ಆದ್ದರಿಂದಲೇ ಅದು ಮೃಗರಾಜ ಅಂತ ಹೆಸರು ಬಂತು ಅದಕ್ಕೆ, ಮೃಗೇಂದ್ರ. ಅದು ಮೃಗರಾಜ ಯಾಕೆ ರಾಜತ್ವ ಬಂತು? ಯಾರು ಪಟ್ಟ ಕಟ್ಟಿದ್ದಲ್ಲ, ಯಾರು ಪಟ್ಟಾಭಿಷೇಕ ಮಾಡಲಿಲ್ಲ, ಯಾರು ಸಿಂಹಾಸನ ಕೂಡಿಸಲಿಲ್ಲ. ಆದರೂ ಇವತ್ತು ಅದನ್ನು ಮೃಗರಾಜ ಅಂತ ಗುರುತಿಸ್ತಾರೆ ಜನ. ಅದು ಕಾರಣ ಏನು ಅಂದರೆ, ನಾನೇ ಅದರಲ್ಲಿ ಅಂಥ ಒಂದು ರಾಜತ್ವದ ಶಕ್ತಿ, ಮೃಗಗಳಲ್ಲೇ ಶ್ರೇಷ್ಠ ಮೃಗ ಅನ್ನಿಸಿಕೊಳ್ಳುವಂಥ ವಿಭೂತಿಯಾಗಿ ನಾನು ಅದರಲ್ಲಿ ಕೂತೆ. ನಾನು ಮೃಗೇಂದ್ರನಾಗಿ ಅದರೊಳಗೆ ಕೂತೆ. ಮೃಗೇಂದ್ರ ಅಂದರೆ ಏನು ಗೊತ್ತಾ? ಕಾಲ